ಪಾರ್ವತಿ, ನೀನ್ ಕೇಕ್ ತರ ಮಾಡಿರೋ ಕೇಸರಿಬಾತ್ ಸಕ್ಕತ್ತಾಗಿದೆ. ತಿನ್ಬಿಟ್ರಾ? ಅಯ್ಯೋ ಇಲ್ಲಪ್ಪ. ಮತ್ತೆ ಗೊತ್ತಾಯ್ತು? ನೀನ್ ಅಡಿಗೆ ಮಾಡಿದ್ಯಾ ಅಂದ್ರೆ ಚೆನ್ನಾಗೇ ಇರ್ಬೇಕಲ್ವಾ? ನಿಜ ಹೇಳ ಪಾರ್ವತಿ, ನಿನ್ನ ಕೈ ಹಿಡಿಯೋನು ತುಂಬಾ ಅದೃಷ್ಟ ಮಾಡಿದಾನೆ. ಸರಿ, ತಾತಂಗೆ ಫೋನ್ ಮಾಡ್ತೀನಿ ನೀರು. ಹಲೋ ತಾತ, ಕಿಟಕಿಯಲ್ಲಿ ಬಂದು ನೋಡಿ. ಹಾಂ, ಕಿಟಕಿ ಹತ್ರ ಬಂದೆ. ಹಲೋ, ನೀವಿಬ್ಬರು ಅಲ್ಲಿ ಏನು ಮಾಡ್ತಾ ಇದ್ದೀರಾ? ಅಲ್ಲಪ್ಪ, ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಅಲಂಕಾರ ಮಾಡ್ತಾ ಇದ್ದೀರಲ್ಲ, ಏನು ಸಮಾಚಾರ? ತಾತ, ಈ ಲೈವ್ ಪಿಕ್ಚರಲ್ಲಿ ನಿಮಗೆ ಅಜ್ಜಿ ನನಗೆ ಪಾರ್ವತಿ ಹೇಗೆ ಜೋಡಿನೋ ಹಾಗೆ ಇನ್ನೊಂದು ಜೋಡಿ ಬರುತ್ತೆ ನೋಡಿ. ಎಲ್ಲಪ್ಪ, ಇನ್ನು ನನ್ನ ಜೋಡಿ ಬಂದಿಲ್ಲ. ಸಾರಿ ತಾತ, ಅವ್ನು ಇನ್ನೂ ಬಂದಿಲ್ವಾ? ಎಲ್ಲಿದ್ದಾನಂತ ನೋಡಿ ಕಳಿಸ್ತೀನಿ ನಾನು. ಅವನಾ? ತಾತ, ಅವರು ಒಂದೇ ಅಜ್ಜಿನ ಕಳಿಸ್ತೀನಿ. ಆಯ್ತಪ್ಪ, ಬೇಗ ಕಳಿಸು. ಪಿಕ್ಚರ್ ನೋಡೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಹ್ಞೂ, ಸರಿ ತಾತ. ಏನ್ ಮಾತಾಡಿದ್ರಿ? ಹೋಗ್ಲಿ ಬಿಡು ಪಾರ್ವತಿ, ನೀನು ಹೋಗಿ ಜನರನ್ನ ಕರ್ಕೊಂಬ. ನಾನು ರಾಜ್ ವಿಷ್ಣು ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರನ್ನ ತಾತನ ರೂಮಿಗೆ ಕಳಿಸಿ ಪ್ರೀತಿನ ಕರ್ಕೊಂಬರ್ತೀನಿ. ಓಕೆನಾ? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಹೊರಗೆ ಬನ್ನಿ. ಯಾಕೆ? ಬನ್ನಿ, ಹೇಳ್ತೀನಿ. ಸರಿ. ಶಿವಪ್ಪ ಬಾರೋ ತಂದೆ, ನಾನ್ಯಾಕೆ ಇಲ್ಲಿಗೆ ಬಂದೆ? ನಾನಿಂದು ಕಷ್ಟದಲ್ಲಿರುವೆ, ಕಾಪಾಡೆಯ ಶಿವನೇ. ಶಿವಪ್ಪ ಕಾಯೋ ತಂದೆ. ಅಪ್ಪ ಶಿವಪ್ಪ, ಇಷ್ಟು ಬೇಗ ನನ್ನ ಕೂಗ್ ಕೇಳಿಸ್ಬಿಟ್ಟ? ದೊಡ್ಡ ಯಜಮಾನ್ರೆ ಬಂದ್ರಾ? ಬನ್ನಿ. ರಾಜ್ ವಿಷ್ಣು, ಟೈಮ್ ಆಯ್ತು, ಇಲ್ಲೇನ್ ಮಾಡ್ತಾ ಇದ್ದೀರಾ? ತಾತ ನಿಮ್ಗೋಸ್ಕರ ರೂಮಲ್ಲಿ ಕಾಯ್ತಾ ಇದ್ದಾರೆ, ಹೋಗಿ. ದೊಡ್ಡ ಯಜಮಾನ್ರಿ, ಫಸ್ಟ್ ನೈಟ್ಗೆ ಹುಡುಗನ ರೂಮ್ ಕಳ್ಸೋತರ ನನ್ನ ನೀವು ಕಳಿಸ್ತಿದ್ದೀರೇನು? ನಾಳೆ ದಿವಸ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀವೇ ಹೊಣೆ ಆಗಿರ್ತೀರಾ ದೊಡ್ಡ ಯಜಮಾನ್ರಿ, ನೀವೇ ಹೊಣೆ ಆಗಿರ್ತೀರಾ. ರಾಜ್ ವಿಷ್ಣು, ಅಂಥದ್ದು ಏನೂ ಆಗಲ್ಲ. ನೀವು ಹೋಗಿ ತಾತನ ಹತ್ರ ಮಾತಾಡ್ತಾ ಕಂಪ್ನಿ ಕೊಡಿ ಅಷ್ಟೇ. ಕೊಡಿ, ಇವಾಗ ಕೊಡ್ಬೇಕಾ? ಹೋಗಿ ಎಂದೆ. ಪ್ರೀತು, ದೊಡ್ಡ ಯಜಮಾನ್ರೆ ಹೋಗೋದೋಯ್ತಾ ಇದ್ದೀನಿ, ಬರೀ ಕೈಯಲ್ಲಿ ಯಾಕೆ ಹೋಗ್ಲಿ? ಒಂದು ಗ್ಲಾಸ್ ಬಾದಾಮಿ ಹಾಲು ತಗೊಂಡೋಗ್ಲಾ? ರಾಜ್ ವಿಷ್ಣು, ಸರಿ ಬಿಡಿ. ಪ್ರೀತು ಬಾಯ್, ಕಣ್ಮುಚ್ಚು. ಯಾಕೆ ಬ್ರೋ? ನಾನು ಹೇಳ್ತೀನಿ ಕಣ್ಮುಚ್ಚು ಪ್ರೀತು. ಹೋಗ್ಬ್ರೋ, ನಂಗೆ ಮೂಡಿಲ್ಲ. ನಾನು ಹೇಳಿದ್ದು ಮಾಡ್ತೀವಲ್ವೋ? ಸರಿ ಬ್ರೋ. ಯಾಕಿದು ರಾತ್ರಿ ಹೊತ್ತು ಕಣ್ಣ ಮುಚ್ಚಲ ಆಟ? ಎಲ್ಲ ಗೊತ್ತಾಗುತ್ತೆ ನಿಮಗೆ, ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಬ್ರೋ? ನಾನು ಹೇಳ್ತೀನಿ ಬಾ ಪ್ರೀತು. ಬ್ರೋ, ನಿಜವಾಗ್ಲೂ ಕಾಣಿಸ್ತಿಲ್ಲ ಬ್ರೋ. ಪಾರ್ವತಿಯವ್ರೆ, ಯಾಕೆ ಇಷ್ಟೊಂದು ಹೊರಗೆ ಬರೋದಕ್ಕೆ ಹೇಳಿದ್ರಿ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಯಾಕೆ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಪಾರ್ವತಿಯವ್ರೆ, ಎಲ್ಲಿಗೆ? ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ. ಎಲ್ಲಪ್ಪ ನನ್ನ ಕಲ್ಪನಾ? ಕಳಿಸ್ತೀನಿ ಅಂತ ಹೇಳಿ ಇನ್ನೂ ಕಳಿಸ್ಲೇ ಇಲ್ಲ. ತಾತ ಅಯ್ಯೋ, ಆ ಹುಡುಗಿ ನಮ್ಮ ಜನನ ಯಾಕೆ ಅಲ್ಲಿ ಕರ್ಕೊಂಡು ಹೋಗಿದ್ದಾಳೆ? ಏನು ನಡೀತಾ ಇದೆ ಇಲ್ಲಿ? ಬಾರೇ ಬಾರೇ ಚಂದದ ಚೆಲುವಿನ ತಾರೆ.
ಕಲ್ಪನಾ, ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗೆ. ಬನ್ನಿ. ಮೊದಲನೇ ರಾತ್ರಿ ಗಂಡನ ರೂಮ್ಗೆ ಹೆಂಡತಿ ಬರೋವಾಗ ಯಾವ ರೀತಿ ನಾಚ್ಕೋತಾಳೆ ಆ ರೀತಿ ನಾಚ್ಕೋತಾ ಇದ್ರಲ್ರಿ. ಸುಮ್ಮನೆ ಇರ್ರಿ, ನಾನು ಬೇರೆಯವ್ರಂತಿ ಹಂಗೆಲ್ಲ ಪರಿಸ್ಥಿತಿ ನಾನು ನೋಡ್ಬಾರ್ದು. ಆಮೇಲೆ ದೇವ್ರು ಕಣ್ಗುಟ್ಟೆ ಕಿತ್ತಾಕ್ಬಿಡ್ತಾನೆ. ಕಣ್ಣಿರೋದೇ ಅಂತ ಚಂದ ನೋಡೋಕಲ್ವೇ? ಆಮೇಲೆ ಕಣ್ಣು ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಬಾರ್ದು. ಬನ್ನಿ ಕೂತ್ಕೊ. ಮುಟ್ಬೇಡಿ, ನಾನೇ ಕೂತ್ಕೊತೀನಿ. ಕೂತ್ಕೊಂಡೇ ಬಿಟ್ರಾ? ಸರಿ, ನಾನು ಕೂತ್ಕೋತೀನಿ. ಒಂದು ನಿಮಿಷ ಇರಿ, ಬರ್ತೀನಿ. ಎಲ್ಲಿಗೆ? ಅದು ಆ ಪಾರ್ವತಿ ನನ್ನ ಮೊಮ್ಮಗಳನ್ನ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋದ್ಲು. ಅದು ಏನಂತ ನೋಡ್ಕೊಂಡು ಬರ್ತೀನಿ. ಓಹೋ, ದೊಡ್ಡ ಯಜಮಾನರು ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೆ ನನ್ನ ಇಲ್ಲಿಗೆ ಕಳಿಸಿದ್ದಾರೆ. ಈ ಮುತ್ಕೊಂಡು ಏನಾದ್ರು ಬಿಟ್ಟರೆ ಎಡವಟ್ಟಾಗ್ಬಿಡುತ್ತೆ. ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ. One, two, three. ಇದಲ್ಲ ಪ್ರೀತು, ನಿಮ್ಮ ಲವ್ ಆ್ಯನಿವರ್ಸರಿ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನನ್ನ ಕಡೆಯಿಂದ ಸ್ಮಾಲ್ ಅರೇಂಜ್ಮೆಂಟ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಓಕೆ ಪ್ರೀತು, ಇಟ್ಸ್ ಆಲ್ ಯೋರ್ಸ್. ಹ್ಯಾವ್ ಗುಡ್ ಟೈಮ್. ಚಿಕ್ಕ ಯಜಮಾನ್ರೆ, ನಾವು ಯಾರು ಈ ಕಡೆ ಬರ್ದೇ ಇರೋ ಥರ ನೋಡ್ಕೋತೀವಿ. ಯಜಮಾನ್ರೆ, ಬನ್ನಿ ಹೋಗೋಣ. ಹಾಂ. ಸಾರಿ ಪ್ರೀತು. ಪ್ರೀತು, ಐ ಆಮ್ ಸಾರಿ. ಇವತ್ತಿಗೆ ನಮ್ಮ ಪ್ರೀತಿಗೆ 1 ವರ್ಷ ಆಯಿತು ಅಂತ ನಾನು ವಿಶ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಲ್ವಾ. ಐ ಆಮ್ ಸಾರಿ ಪ್ರೀತು. ದಟ್ಸ್ ಓಕೆ ಜನನಿ. ಹೊಸ ವರ್ಷದಿಂದ ನಮ್ಮ ಹೊಸ ಪ್ರೀತಿ ಶುರುವಾಯಿತು. ಹೇಗೆ 1 ವರ್ಷ ಕಳೀತು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಬಟ್ ನನ್ನ ಪ್ರೀತಿನ ಒಪ್ಕೊಂಡು ನಾನು ಪ್ರೀತಿಸಿಲ್ಲ. ಥ್ಯಾಂಕ್ ಯು ಸೊ ಮಚ್. ಯಜಮಾನ್ರೆ, ಇವರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ನಿಮ್ಮನ್ನ ಕರೆಸಿ ನಾನು ಹೋಗ್ತಾ ಇದ್ದೀನಂತ ಬೇಜಾರಾಗ್ತಾ ಇದೆಯಾ? ಈಗ ಹೋಗ್ತೀನಿ, ಈಗ ಬಂದ್ಬಿಡ್ತೀನಿ. ಅಲ್ಲ, ಕತ್ತಲೊತ್ತಲ್ಲಿ ನೀವ್ಯಾಕೆ ಆಚೆ ಹೋಗ್ತೀರಾ? ಅವ್ರೇನೋ ಕಣ್ಣ ಮುಚ್ಚಲೆ ಆಟ ಆಡ್ತಿರ್ತಾರೆ. ಬೇಕಾದ್ರೆ ಫೋನ್ ಮಾಡ್ತೀವಿ. ನೀವು ಹೇಳೋದು ಸರಿ, ಫೋನ್ ಮಾಡ್ತೀನಿ. ಹಲೋ ತಾತ. ಹಲೋ, ಏನು ನಡೀತಾ ಇದೆ ಅಲ್ಲಿ? ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ನನ್ನ ಮೊಮ್ಮಗಳನ್ನೇ ಅಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಏನು ಕತೆ?
ತಾತ ಅದು ನಾವು ತೋರಿಸ್ತಾ ಇರೋದು ಲೈವ್ ಪಿಕ್ಚರ್ ಅಲ್ವಾ? ಈಗ ನೋಡಿ, ನನಗೆ ಅಂತ ಪಾರ್ವತಿ ಇದ್ದಾಳೆ, ನಿಮಗೆ ಅಂತ ಅಜ್ಜಿ ಇದ್ದಾರೆ. ಅಪ್ಪ ನನ್ನ ತಮ್ಮಂಗೆ ಯಾರು ಇಲ್ಲ ಅಲ್ವಾ, ಅದಕ್ಕೆ ಜನ ನೀವು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ನಿಮಗೋಸ್ಕರ ತಾತ, ನೀವು ನನ್ನ ನಂಬ್ತೀರಲ್ವಾ? ಆಯ್ತಪ್ಪ, ನಂಬ್ತೀನಿ. ಪಿಕ್ಚರ್ ಯಾವಾಗ ತೋರಿಸ್ತೀಯಾ? ಇನ್ನೇನು ಶುರು ಆಗುತ್ತೆ ತಾತ, ತೋರಿಸ್ತೀನಿ. ಆಯ್ತಪ್ಪ, ಫೋನ್ ಮಾಡು. ಪಿಕ್ಚರ್ ತೋರಿಸ್ತಾನಂತೆ, ಇಬ್ರು ಕೂತ್ಕೊಂಡು ನೋಡೋಣವಾ? ನಿಮಗೆ ಚಳಿ ಆಗ್ತಾ ಇದೆಯೋ ಸೆಕೆ ಆಗ್ತಾ ಇದೆಯೋ? ನನಗೆ ಶಕೆ ಆಗ್ತಾ ಇದೆ. ನನಗೆ ಚಳಿ ಆಗ್ತಾ ಇದೆ. ಚಳಿ ಆದಾಗ ಡಾಕ್ಟ್ರ್ ನನಗೆ ಕುಡಿಯೋಕ್ಕೆ ಟಾನಿಕ್ ಕೊಟ್ಟಿದ್ದಾರೆ, ಕುಡಿಲ್ಲ? ನನಗೂ ಯಾಕೋ ಈಗ ಚಳಿ ಆಗ್ತಾ ಇದೆ. ನನಗೊಂಚೂರು ಟಾನಿಕ್ ಕುಡಿ. ಅಯ್ಯೋ, ಇದು ಗಂಡಸರು ಕುಡಿಯೋ ಟಾನಿಕ್ಕು, ಹೆಂಗಸರು ಕುಡಿಬಾರ್ದು. ಇದೆಲ್ಲ ಶ್ರೀರಂಗ್ ಹೋಟ್ಲಲ್ಲಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದೆಯಾ? ಹಲೋ ತಾತ, ಏನು ಮಾಡ್ತಾ ಇದ್ದೀರಾ? ನಾನು ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ, ಜೊತೆಲಿ ಟಾನಿಕ್ ಕೂಡ ಕುಡಿತಾ ಇದ್ದೀನಿ. ಏನು, ಅಜ್ಜಿನ ಟಾನಿಕ್ ಕುಡಿತಾ ಇದ್ದಾರಾ? ಇಲ್ಲಪ್ಪ, ಅವ್ರು ಸುಮ್ಮನೆ ಕೂತಿದ್ದಾರೆ, ನಾನು ಮಾತ್ರ ಕುಡಿತಾ ಇದ್ದೀನಿ. ಹಾಂ, ಸರಿ, ಕಿಟಕಿ ಹತ್ರ ಬನ್ನಿ. ಪಿಕ್ಚರ್ ಶುರು ಆಯ್ತಾ? ಬಂದೆ. ಏನಿದು, ಅವರಿಬ್ರು ಸುಮ್ಮನೆ ನಿಂತಿದ್ದಾರೆ, ಏನು ಮಾತಾಡ್ತಾನೆ ಇಲ್ಲ, ನನಗೆ ಏನು ಕೇಳಿಸ್ತಾನೆ ಇಲ್ಲ. ತಾತ, ಅವ್ರು ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇದೆ, ನಾನು ನಿಮ್ಗೆ ಹೇಳ್ತೀನಿ. ನೀವು ಅಲ್ಲಿ ಪಿಕ್ಚರ್ ನೋಡಿ, ಇಲ್ಲಿ ವಾಯ್ಸ್ ಕೇಳಿ, ಓಕೆನಾ? ಸರಿನಪ್ಪ, ನೀನು ಹೇಳ್ತಾನೆ ಇರೋ, ನಾನು ಕೂತ್ಕೊಂಡು ನೋಡ್ತಾ ಕೇಳಿಸ್ಕೋತೀನಿ. ಏನಪ್ಪ ಇದು, ಪೂರ್ತಿ ಖಾಲಿ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಕುಡಿದು ಇಲ್ಲಿ ಇಟ್ಟಿದ್ದೆ, ಇಲ್ಲಿಲ್ಲ, ಇಲ್ಲಿ ಹೇಗೆ ಬಂತು? ಅಯ್ಯೋ, ನೀವೇ ಪೂರ್ತಿ ಕುಡ್ದು ಇಲ್ಲಿಟ್ಟು ಹೋಗಿದ್ದೀರಾ, ಮರ್ತೋಗ್ಬಿಟ್ಟಿದ್ದೀರಾ ಅಷ್ಟೇ. ಹಂಗಂತೀರಾ? ಇರ್ಬೋದು, ವಯಸ್ಸಾಗಿದೆ ನೋಡಿ, ಮರು ಜಾಸ್ತಿ. ಅಯ್ಯೋ, ಪಿಕ್ಚರ್ ಶುರು ಆಯ್ತು, ನೋಡಿ. ಆಯ್ತು. ಆ ಕಡೆಯಿಂದ ಏನು ಕೇಳಿಸ್ತಾ ಇಲ್ಲಪ್ಪ. ತಾತ, ನೀವು ನೋಡ್ತಾ ಇರೋ ಪಿಕ್ಚರ್ಗೆ ವಾಯ್ಸ್ ಕೊಡ್ತೀನಿ, ಕೇಳಿಸ್ಕೊತೀರಾ? ಕೇಳಿಸ್ಕೋತೀನಿ. ಕೈ ಹಿಡ್ಕೊಳ್ಳಿ.
ಲವ್ ಯು ಜನನಿ. ಐ ಲವ್ ಯು. ಐ ಲವ್ ಯು. ತಾತ ಬುದ್ಧಿಯವ್ರು ಬರ್ತಾ ಇದ್ದಾರೆ. ಬರಲಿ ಬಿಡು. ತಾತ ನಿಮ್ಮ ಮಗ ಬರ್ತಾ ಇದ್ದಾರೆ. ಮಗನ? ತಾತ ಅವ್ರೇನಾದ್ರೂ ಬಂದ್ಬಿಟ್ರೆ ನಿಮ್ಮ ಪಿಕ್ಚರ್ ನಿಂತೋಗ್ಬಿಡುತ್ತೆ. ಅಯ್ಯೋ, ಯಾವ ಕಾರಣಕ್ಕೂ ಪಿಕ್ಚರ್ ನಿಲ್ಬಾರ್ದು. ನನ್ನ ಮಗನ ನಾನು ನೋಡ್ಕೋತೀನಿ. ನೀವು ಎಲ್ಲಿ ಹೋಗ್ಬೇಡಿ, ನಾನು ಬರೋವರೆಗೂ ಇಲ್ಲೇ ಕೂತೀನಿ. ಇಷ್ಟೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಪ್ರಶ್ನೆನ ನಾನು ಕೇಳಬೇಕು. ಮಧ್ಯರಾತ್ರಿಯಲ್ಲಿ ಮದುವೆ ಗಂಟರ ಮಿರ ಅಂತ ಮಿಂಚ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ? ಇದಕ್ಕೆ. ಅದಕ್ಕೆ ಇಷ್ಟೊಂದು ಅಲಂಕಾರನ? ಅಲಂಕಾರ ಇದಕ್ಕಲ್ಲ, ರಾತ್ರಿ ಸುಖವಾಗಿ ನಿದ್ದೆ ಬರಲಿ ಅಂತ. ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಏನು? ನೀರು. ಅದು ಅಲ್ಲಿ ಇದೆ. ನಮ್ಮ ಮನೇಲಿ ಯಾವ್ದು ಎಲ್ಲಿದೆ ಅಂತ ನಿಮ್ಮಿಂದ ಕಲಿಬೇಕಾ ನಾನು? ಸ್ವಲ್ಪ ಈ ಕಡೆ ಬನ್ನಿ. ಅಪ್ಪ, ಎಲ್ಲರೂ ಬಚಾವಾದ್ರು. ಏನಪ್ಪ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬಂದ್ ಕೆಲಸ ಮುಗಿಲಿಲ್ವಾ? ಮುಗೀತು. ಮುಗಿದ್ಮೇಲೆ ಇಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಹೋಗ್ಬೇಕು ತಾನೆ? ನೀನು ಹೋಗೋ, ನಾನೀಗ ನೀರು ಕುಡಿಬೇಕು. ಅಪ್ಪ, ನೀರು ಈ ಕಡೆ ಇದೆ. ನನಗೂ ಅದು ಗೊತ್ತಿದೆ. ಥ್ಯಾಂಕ್ಸ್ ಪಾರ್ವತಿ, ಯಾಕೆ? ಸಪೋರ್ಟಿವ್ ಆಗಿ ಜೊತೆಲಿದ್ದಕ್ಕೆ. ನೀವು ಹೂ ಅಂದ್ರೆ ಜೀವನ ಪೂರ್ತಿ ನಿಮ್ ಜೊತೆ ಇರ್ತೀನಿ ಯಜಮಾನ್ರೆ. ಹ್ಯಾಪಿ ಆ್ಯನಿವರ್ಸರಿ ಮತ್ತು
ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಪಾರ್ವತಿ. ಥ್ಯಾಂಕ್ಸ್. ನಿಮಗೂ ಹೊಸ ವರ್ಷದ ಶುಭಾಶಯಗಳು ಯಜಮಾನ್ರೆ. ಥ್ಯಾಂಕ್ಸ್ ಪಾರ್ವತಿ.